ಸರ್ಕಾರ ಈಗ ಮತ್ತೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಲು ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಈಗ ದೈವ ನರ್ತಕರನ್ನ ಕೆರಳಿಸಿ ಬಿಟ್ಟಿದೆ. ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಜನರ ಆರಾಧನೆ, ನಂಬಿದವರ ಪಾಲಿನ ರಕ್ಷಣೆ. ಕೋಟಿ ಕೋಟಿ ಭಕ್ತರು ಆರಾಧಿಸೋ, ಭಯ ಭಕ್ತಿಯಿಂದ ಪೂಜಿಸೋ ದೈವಾರಾಧನೆಯನ್ನ ಸರ್ಕಾರ ಕೆಣಕಿ ಬಿಟ್ಟಿದೆ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಗೆ ಅವಮಾನಿಸಿದ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ಸುತ್ತೋಲೆಗೆ ಕರಾವಳಿ ಜನರು ನಿಗಿನಿಗಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆಯನ್ನು ಸೇರಿಸಿ ವಿವಾದದ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು, ಜನರು, ಕರಾವಳಿ ಶಾಸಕರು ಕೆಂಡವಾಗಿದ್ದಾರೆ. ದೈವಾರಾಧನೆ ವೇದಿಕೆ ಮೇಲೆ ಪ್ರದರ್ಶಿಸೋ ಕಲೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಸುತ್ತೋಲೆ ಸರಿಪಡಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ ಅಲ್ಲ, ಭಾರಿ ದೊಡ್ಡ ತಪ್ಪು. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನಾಗಲಿ ಕರ್ನಾಟಕ ಸರ್ಕಾರವನ್ನು ನೇರವಾಗಿ ಖಂಡಿಸ್ತೇನೆ. ಮತ್ತು ಈ ಕ್ಷಣದಿಂದಲೇ ಅದನ್ನು ರದ್ದು ಮಾಡಲೇಬೇಕು. ಯಾಕಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಅಪರಾಧ. ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಇಷ್ಟರ ಮಟ್ಟ ನಿಮಗೆ ಅಹಂಕಾರ ಇದೆ ಅಂತೇಳಿ ಆದರೆ ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ಸಚಿವರಿಗೆ ಗೊತ್ತಿಲ್ವಂತೆ. ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSKಯಿಂದ ಈ ಕಲೆಗೆ ಮಾಡಿ ಅಂತ ಹೇಳಿದ್ದಾರೆ. ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಾಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾವು. ಕೊಡಗು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೈವ ನರ್ತನ. ಶಿಕ್ಷಣ ಇಲಾಖೆಯ ಈ ವಿವಾದಿತ ಆದೇಶದ ಬೆನ್ನಲ್ಲೇ ಕೊಡಗಿನ ಮಡಿಕೇರಿ ತಾಲೂಕಿನ ಮೂರ್ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೈವ ನರ್ತನ ಮಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆ ಪ್ರದರ್ಶನಕ್ಕೆ ದೈವ ನರ್ತಕರು ಕಿಡಿಕಾರಿದ್ದಾರೆ. ಸರ್ಕಾರದ ಸುತ್ತೋಲೆ ಕರಾವಳಿಯಲ್ಲಿ ವಿವಾದದ ಕಿಡಿ ಹೊತ್ತಿಸಿರೋದಂತೂ ಸತ್ಯ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ನಿಜ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸರ್ಕಾರ ಈಗ ಮತ್ತೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಲು ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಈಗ ದೈವ ನರ್ತಕರನ್ನ ಕೆರಳಿಸಿ ಬಿಟ್ಟಿದೆ. ಬನ್ನಿ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಜನರ ಆರಾಧನೆ, ನಂಬಿದವರ ಪಾಲಿನ ರಕ್ಷಣೆ. ಕೋಟಿ ಕೋಟಿ ಭಕ್ತರು ಆರಾಧಿಸೋ, ಭಯ ಭಕ್ತಿಯಿಂದ ಪೂಜಿಸೋ ದೈವಾರಾಧನೆಯನ್ನ ಸರ್ಕಾರ ಕೆಣಕಿ ಬಿಟ್ಟಿದೆ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಗೆ ಅವಮಾನಿಸಿದ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ಸುತ್ತೋಲೆಗೆ ಕರಾವಳಿ ಜನರು ನಿಗಿನಿಗಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆಯನ್ನು ಸೇರಿಸಿ ವಿವಾದದ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು ಕೆಂಡ.
ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು, ಜನರು, ಕರಾವಳಿ ಶಾಸಕರು ಕೆಂಡವಾಗಿದ್ದಾರೆ. ದೈವಾರಾಧನೆ ವೇದಿಕೆ ಮೇಲೆ ಪ್ರದರ್ಶಿಸೋ ಕಲೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಸುತ್ತೋಲೆ ಸರಿಪಡಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ ಅಲ್ಲ, ಭಾರಿ ದೊಡ್ಡ ತಪ್ಪು. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನಾಗಲಿ ಕರ್ನಾಟಕ ಸರ್ಕಾರವನ್ನು ನೇರವಾಗಿ ಖಂಡಿಸ್ತೇನೆ ಮತ್ತು ಈ ಕ್ಷಣದಿಂದಲೇ ಅದನ್ನು ರದ್ದು ಮಾಡಲೇಬೇಕು. ಯಾಕಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಅಪರಾಧ. ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಇಷ್ಟರ ಮಟ್ಟ ನಿಮಗೆ ಅಹಂಕಾರ ಇದೆ ಅಂತೇಳಿ ಆದರೆ ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ಸಚಿವರಿಗೆ ಗೊತ್ತಿಲ್ವಂತೆ. ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದ್ದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಾಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾವು. ಕೊಡಗು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೈವ ನರ್ತನ. ಶಿಕ್ಷಣ ಇಲಾಖೆಯ ಈ ವಿವಾದಿತ ಆದೇಶದ ಬೆನ್ನಲ್ಲೇ ಕೊಡಗಿನ ಮಡಿಕೇರಿ ತಾಲೂಕಿನ ಮೂರ್ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೈವ ನರ್ತನ ಮಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆ ಪ್ರದರ್ಶನಕ್ಕೆ ದೈವ ನರ್ತಕರು ಕಿಡಿಕಾರಿದ್ದಾರೆ. ಸರ್ಕಾರದ ಸುತ್ತೋಲೆ ಕರಾವಳಿಯಲ್ಲಿ ವಿವಾದದ ಕಿಡಿ ಹೊತ್ತಿಸಿರೋದಂತೂ ಸತ್ಯ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ನಿಜ. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು. ಸರ್ಕಾರ ಈಗ ಮತ್ತೆ ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಯನ್ನ ಶಾಲೆಗಳ ರಂಗೋತ್ಸವದಲ್ಲಿ ಪ್ರದರ್ಶನ ಮಾಡಲು ಸುತ್ತೋಲೆಯನ್ನ ಹೊರಡಿಸಿದೆ. ಇದು ಈಗ ದೈವ ನರ್ತಕರನ್ನ ಕೆರಳಿಸಿ ಬಿಟ್ಟಿದೆ. ಬನ್ನಿ, ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ. ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ದೈವಾರಾಧನೆ ಕರಾವಳಿ ಜನರ ನಂಬಿಕೆ, ತುಳುನಾಡ ಜನರ ಆರಾಧನೆ, ನಂಬಿದವರ ಪಾಲಿನ ರಕ್ಷಣೆ. ಕೋಟಿ ಕೋಟಿ ಭಕ್ತರು ಆರಾಧಿಸೋ, ಭಯ ಭಕ್ತಿಯಿಂದ ಪೂಜಿಸೋ ದೈವಾರಾಧನೆಯನ್ನ ಸರ್ಕಾರ ಕೆಣಕಿ ಬಿಟ್ಟಿದೆ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿದೆ. ದೈವಾರಾಧನೆಗೆ ಅವಮಾನಿಸಿದ ಕಾಂಗ್ರೆಸ್ ಸರ್ಕಾರ. ಸರ್ಕಾರದ ಸುತ್ತೋಲೆಗೆ ಕರಾವಳಿ ಜನರು ನಿಗಿನಿಗಿ. ನಾಡಿನ ವಿಭಿನ್ನ ಕಲೆ ಸಂಸ್ಕೃತಿಗಳನ್ನ ಶಾಲಾ ಮಕ್ಕಳಿಗೆ ಪರಿಚಯಿಸಲು ಸರ್ಕಾರ ಮುಂದಾಗಿದೆ. ಶಾಲೆಗಳಲ್ಲಿ ರಂಗೋತ್ಸವ ಎಂಬ ಮನರಂಜನಾ ಕಾರ್ಯಕ್ರಮದ ಅನುಷ್ಠಾನಕ್ಕೆ ಸುತ್ತೋಲೆ ಹೊರಡಿಸಿದೆ. ಮನೋರಂಜನಾ ಕಲೆಗಳ ಸಾಲಿಗೆ ಭೂತಾರಾಧನೆಯನ್ನು ಸೇರಿಸಿ ವಿವಾದದ ಕಿಡಿ ಹೊತ್ತಿಸಿದೆ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು ಕೆಂಡ. ಕಾಂಗ್ರೆಸ್ ಸರ್ಕಾರದ ನಡೆಗೆ ದೈವ ನರ್ತಕರು, ಜನರು, ಕರಾವಳಿ ಶಾಸಕರು ಕೆಂಡವಾಗಿದ್ದಾರೆ. ದೈವಾರಾಧನೆ ವೇದಿಕೆ ಮೇಲೆ ಪ್ರದರ್ಶಿಸೋ ಕಲೆ ಅಲ್ಲ ಅಂತ ಕಿಡಿಕಾರಿದ್ದಾರೆ. ಸುತ್ತೋಲೆ ಸರಿಪಡಿಸದಿದ್ರೆ ಉಗ್ರ ಹೋರಾಟದ ಎಚ್ಚರಿಕೆ ಕೂಡ ಕೊಟ್ಟಿದ್ದಾರೆ. ಒಂದು ಸಾಂಸ್ಕೃತಿಕ ಕಾರ್ಯಕ್ರಮದ ಭಾಗ ಅಲ್ಲ, ಭಾರಿ ದೊಡ್ಡ ತಪ್ಪು. ನಾನು ಈ ವಿಚಾರದಲ್ಲಿ ಸಿದ್ದರಾಮಯ್ಯನಾಗಲಿ ಕರ್ನಾಟಕ ಸರ್ಕಾರವನ್ನು ನೇರವಾಗಿ ಖಂಡಿಸ್ತೇನೆ ಮತ್ತು ಈ ಕ್ಷಣದಿಂದಲೇ ಅದನ್ನು ರದ್ದು ಮಾಡಲೇಬೇಕು. ಯಾಕಂತ ಹೇಳಿದರೆ ಅದು ದೈವಾರಾಧನೆಗೆ ಮಾಡಿದಂಥ ಅಪರಾಧ. ಕೊಟ್ಟಂಥ ಆದೇಶವನ್ನು ಹಿಂಪಡ್ಕೊಳ್ಳೋದು ಮಾತ್ರವಲ್ಲದೆ ಈ ದೈವಾರಾಧನೆಗೆ ಒಂದು ಆ ಭಕ್ತಿಗೆ ಮಾಡಿದಂಥ ಒಂದು ಅನ್ಯಾಯಕ್ಕೆ ಅವರು ಸರ್ಕಾರ ಇದನ್ನು ಕ್ಷಮೆಯಾಚಿಸುವಂಥ ಕೆಲಸ ಕಾರ್ಯಗಳು ಆಗಬೇಕು. ಹಿಂದೂ ಸಮಾಜದ ಧಾರ್ಮಿಕ ಭಾವನೆಗೆ ಇಷ್ಟರ ಮಟ್ಟ ನಿಮಗೆ ಅಹಂಕಾರ ಇದೆ ಅಂತೇಳಿ ಆದರೆ ತಪ್ಪು ಮಾಡಿದವರಿಗೆ ದೈವ ಯಾವತ್ತೂ ಬಿಟ್ಟಿಲ್ಲ. ಶಿಕ್ಷಣ ಇಲಾಖೆ ಆದೇಶದ ಬಗ್ಗೆ ಸಚಿವರಿಗೆ ಗೊತ್ತಿಲ್ವಂತೆ. ಇವತ್ತು ಬೆಳಗ್ಗೆವರೆಗೂ ನನಗೇನು ಬಂದಿಲ್ಲ, ಅದು ನಾನು ನೋಡ್ತೀನಿ. ಐ ಥಿಂಕ್ SSK ಇಂದ ಈ ಕಲೆಗೆ ಮಾಡಿ ಅಂತ ಹೇಳಿದ್ದಾರೆ, ಅದರೊಳಗೆ ಯಾವುದೋ ಒಂದು ಈ ಪರ್ಟಿಕ್ಯುಲರ್ ಇಶ್ಯೂ ಅಂತೇಳಿ ಏನೋ ಮಾಡಿರ್ಬೇಕನ್ನೋ ಗೊತ್ತಿಲ್ಲ, ನನ್ನ ಗಮನಕ್ಕೆ ಬಂದಿಲ್ಲ. ನನಗೆ ಲೆಟ್ ಮಿ ಚೆಕ್ ಆನ್ ದಾಟ್. ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ವಿಚಾರ ಏನೇ ಇದ್ರೂ ತೆಗಿತೀವಿ ನಾವು. ಕೊಡಗು ಶಾಲೆಯಲ್ಲಿ ವಿದ್ಯಾರ್ಥಿಗಳ ದೈವ ನರ್ತನ. ಶಿಕ್ಷಣ ಇಲಾಖೆಯ ಈ ವಿವಾದಿತ ಆದೇಶದ ಬೆನ್ನಲ್ಲೇ ಕೊಡಗಿನ ಮಡಿಕೇರಿ ತಾಲೂಕಿನ ಮೂರ್ನಾಡು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ದೈವ ನರ್ತನ ಮಾಡಿದ್ದಾರೆ. ರಂಗೋತ್ಸವ ಕಾರ್ಯಕ್ರಮದಲ್ಲಿ ಭೂತಾರಾಧನೆ ಪ್ರದರ್ಶನಕ್ಕೆ ದೈವ ನರ್ತಕರು ಕಿಡಿಕಾರಿದ್ದಾರೆ. ಸರ್ಕಾರದ ಸುತ್ತೋಲೆ ಕರಾವಳಿಯಲ್ಲಿ ವಿವಾದದ ಕಿಡಿ ಹೊತ್ತಿಸಿರೋದಂತೂ ಸತ್ಯ. ಕರಾವಳಿ ಜನರ ಕೆಂಗಣ್ಣಿಗೆ ಗುರಿಯಾಗಿರೋದಂತೂ ನಿಜ. ಕ್ಯಾಮರಾ
ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.